Hello, good morning everybody. Good morning everybody. Now ಈಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಕಲರ್ಸ್ ಆ ಒಂದು ಥೀಮಲ್ಲಿ ಪ್ರೆಸೆಂಟೇಷನ್ ಮಾಡ್ತೀನಿ. ದಟ್ ಈಸ್ ಕಾರ್ಡ್ ನಂಬರ್ 23. So you all know materials required is flash cards, pictures, card, puppet meena. So first revision of major colors. ರಿವಿಷನ್ ಮಾಡಬೇಕು ಫಸ್ಟು. ಅದೇ ಸಿಟ್ ಇನ್ ಎ ಸೆಮಿ ಸರ್ಕಲ್. ಮಕ್ಕಳಿಗೆ ಹೇಳಿ ಟುಡೇ ದಿಸ್ ಮಂತ್ ಥೀಮ್ ಈಸ್ ಕಲರ್ಸ್. ನಾನಿವಾಗ ನಿಮಗೆ ಕಲರ್ಸ್ ಥೀಮ್ನ ಮಾಡ್ತಾಯಿದ್ದೆ ಮೈ ಟೆಲ್ಲಿಂಗ್ ಸ್ಟಾರ್ಟ್. ಸೆಕೆಂಡು, ಇಂಟ್ರಡ್ಯೂಸ್ ದ ನ್ಯೂ ಕಲರ್ಸ್ ವಿತ್ ಆಬ್ಜೆಕ್ಟ್. ಫಸ್ಟು ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ಬನ್ನಿ. ಟೆಲ್ ದ ಸ್ಟೂಡೆಂಟ್ ದಟ್ ವಿಲ್ ಲರ್ನ್. ಇವತ್ತು ನಾವು ಕಲರ್ಸ್ ಆಫ್ ಕಾಮನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕಲರ್ಸ್ ಕಲಿತೀವಿ ಅಂತ ಹೇಳಿಬಿಟ್ಟು ಆ ಫ್ಲ್ಯಾಶ್ ಕಾರ್ಡ್ಸಲ್ಲಿ ಇದೆಯಲ್ಲ ಒಂದೊಂದು ಆಬ್ಜೆಕ್ಟಿಗೂ ವೆಜಿಟಬಲ್ ವಾಟ್ ಈಸ್ ದಿಸ್ ಅಂತ ಕೇಳಿ, ವಾಟ್ ಕಲರ್ ಈಸ್ ಇಟ್ ಅಂತ ಹೇಳಿ ಮಕ್ಕಳು ಇಂಗ್ಲೀಷಲ್ಲಿ ಆನ್ಸರ್ ಹೇಳ್ಬೋದು. ಅವ್ರು ಇನ್ನು ಇಂಗ್ಲೀಷಲ್ಲಿ ಹೇಳಿ ಹೋಲ್ ಸೆಂಟೆನ್ಸಲ್ಲಿ ಇಲ್ಲದೇ ಇದ್ದರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಸಿ. ದೀಸ್ ಆರ್ ಪರ್ಪಲ್ ಜಾಮೂನ್ಸ್, ದೀಸ್ ಆರ್ ಗ್ರೀನ್ ಗ್ರೇಪ್ಸ್. ಅಲ್ಲಿ ಇರ್ತಾರೆ ಫ್ಲ್ಯಾಶ್ ಕಾರ್ಡ್ಸ್ ಇದೆಯಲ್ಲ. ದೀಸ್ ಆರ್ ಆರೆಂಜ್ ಪಪಾಯಾಸ್, ದೀಸ್ ಆರ್ ಗ್ರೀನ್ ಬೀನ್ಸ್. ಕಲರು ಇದು ಸುಮ್ಮನೆ ಫಸ್ಟು. ದೀಸ್ ಆರ್ ಪಿಂಕ್ ಆನಿಯನ್ಸ್, ದೀಸ್ ಆರ್ ವೈಟ್ ರ್ಯಾಡಿಷಸ್, ದೀಸ್ ಆರ್ ರೆಡ್ ಬೀಟ್ರೂಟ್ಸ್ ಅಂತ ಪ್ರಾಕ್ಟೀಸ್ ಮಾಡಿಸಿ. ಆಮೇಲೆ ಅವ್ರು ಇನ್ನೂ ಅನೇಕ ಟೆಲ್ ದೆಮ್ ಟು ಸೇ ಸಮ್ ಮೋರ್ ವೆಜಿಟಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ದೇ ಆಸ್ ದೆಮ್ ಟು ಸೇ ದ ಕಲರ್. ಕಲರು ಮತ್ತು ವೆಜಿಟಬಲ್ ಹೆಸರನ್ನ ಹೇಳಕ್ಕೆ ಹೇಳಿ. ನೆಕ್ಸ್ಟ್ ಶೇಪ್ಸ್, ಇಂಟ್ರಡ್ಯೂಸ್ ದ ಶೇಪ್ಸ್. ಇಟ್ ಈಸ್ ಸ್ಕ್ವೇರ್, ಟ್ರಯಾಂಗಲ್, ಸರ್ಕಲ್ ಆ್ಯಂಡ್ ಸರ್ಕಲ್. ಇದನ್ನು ಇಂಗ್ಲೀಷಲ್ಲಿ ಇಂಟ್ರಡ್ಯೂಸ್ ಮಾಡಿ. ಅದಕ್ಕೆ ಬ್ರಿಂಗ್ ಪಿಕ್ಚರ್ಸ್ ತೊಗೊಂಡು ಬನ್ನಿ. ಸ್ಕ್ವೇರ್, ಟ್ರಯಾಂಗಲ್ಸ್, ರೆಕ್ಟ್ಯಾಂಗಲ್, ಸರ್ಕಲ್. ಅದರದ್ದು ಗಣಿತ ಇದರಲ್ಲಿ ಟೀಚಿಂಗ್ ಏಡ್ ಇದೆ ಅಲ್ವಾ, ಯು ಯೂಸ್ ದ್ಯಾಟ್. ಅದನ್ನ ಯೂಸ್ ಮಾಡಿಕೊಂಡು ಶೇಪ್ಸ್ ತೋರಿಸಿ. ವಾಟ್ ಈಸ್ ದಿಸ್ ಶೇಪ್ ಅಂತ ಮಕ್ಕಳೆಲ್ಲ ಕನ್ನಡದಲ್ಲಿ ಬಂದಿರೋರು ಪಾಠ ಆಗಿರುತ್ತಲ್ಲ, ಗಣಿತ ಪಾಠ ಕನ್ನಡದಲ್ಲಿ ಹೇಳ್ತಾರೆ. ನೀವು ಅದನ್ನು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಿಸಿ. 4 ಶೇಪ್ಸ್ ಮಕ್ಕಳಿಗೆ ಇಂಗ್ಲೀಷಲ್ಲಿ ಹೇಳಿಸಿ. ನಂಬರ್ ಆಫ್ ಸೈಡ್ಸ್ ಇನ್ ದ ಸ್ಕ್ವೇರ್. ಒಂದು ಸ್ಕ್ವೇರಲ್ಲಿ ಎಷ್ಟು ಸೈಡ್ ಇದೆ ಆ್ಯಂಡ್ ವಾಟ್ ಈಸ್ ಇಟ್ ಇಂಪಾರ್ಟೆಂಟ್ ಅಬೌಟ್ ಇಟ್. ಅದರಿಂದ ಏನು ಇಂಪಾರ್ಟೆಂಟ್ ಅಂದರೆ ಎಲ್ಲ ಸ್ಕ್ವೇರ್ಸು ಈಕ್ವಲ್ ಅಲ್ವಾ, ಅದನ್ನು ಹೇಳಿಸಿ. ಟೆಲ್ ದಮ್ ಈಕ್ವಲ್ ಅಂದರೆ ಸೇಮ್ ಅಂತ ಅರ್ಥ ಹೇಳಿ. ದ ಸ್ಕ್ವೇರ್ ಹ್ಯಾಸ್ 4 ಸೈಡ್ಸ್ ಅಂತ ಹೇಳಿ. ನೆಕ್ಸ್ಟ್ ದ 4 ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳಿ. ಓಕೆ, ಪ್ರಾಕ್ಟೀಸ್ ಮಾಡಿ. ಟೆಲ್ ದಮ್ ದ ಸ್ಕ್ವೇರ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆ್ಯಸ್. ಸ್ಕ್ವೇರ್ನ ಹೆಂಗೆ ಡಿಸ್ಕ್ರೈಬ್ ಮಾಡೋದು ಅಂದರೆ ಈ ಸ್ಕ್ವೇರ್ ಹ್ಯಾಸ್ 4 ಈಕ್ವಲ್ ಸೈಡ್ಸ್ ಅಂತ ಹೇಳಬೇಕು. ಈಕ್ವಲ್ಲು ಬಂತು, 4 ಬಂತು, ಎಲ್ಲ ಒಂದೇ ಲೈನಲ್ಲಿ. ನಾವು ಈಗ ಆಮೇಲೆ ಹೌ ಮೆನಿ ಸೈಡ್ಸ್ ಎ ಟ್ರಯಾಂಗಲ್ ಹ್ಯಾವ್ ಅಂತ ಕೇಳಿ. ವಾಟ್ ಈಸ್ ದಿಸ್ ಇಸ್ ಎ ಟ್ರಯಾಂಗಲ್ ಹೇಳಿಸಿ ರಿಪೀಟ್ ಮಾಡಿಸಿ. ಅವ್ರು ಹೇಳ್ತಾರೆ ಟ್ರಯಾಂಗಲ್ ಹ್ಯಾಸ್ 4 ಸೈಡ್ಸ್ ಆ್ಯಂಡ್ 2 ಸೈಡ್ಸ್ ಆರ್ ಈಕ್ವಲ್. ಇದ್ರ ಬದಲು ಅಲ್ವಾ 2 ಸೈಡ್ಸ್ ಮಾತ್ರ ಈಕ್ವಲ್. ಎಕ್ಸ್ಪ್ಲೈನ್ ದ ಟ್ರಯಾಂಗಲ್ ತೋರಿಸಿ. ಇಟ್ ಹ್ಯಾಸ್ 3 ಸೈಡ್ಸ್ ಹೇಳಿಸಿ. ಇಟ್ ಹ್ಯಾಸ್ 3 ಸೈಡ್ಸ್ ರಿಪೀಟ್ ಮಾಡಿಸಿ. ಸಮ್ಟೈಮ್ಸ್ ದ 3 ಸೈಡ್ಸ್ ಈಕ್ವಲ್ಲು ಇರ್ಬೋದು, ಒಂದೊಂದು ಸರಿ ಈಕ್ವಲ್ ಇಲ್ಲದೆ ಥರನೂ ಇರುತ್ತೆ ಅಂತ ಹೇಳಿ ಮಕ್ಕಳಿಗೆ. ಓಕೆ, ಇದಾದಮೇಲೆ ಸರ್ಕಲ್ ತೋರಿಸಿ. ನೋ ಸೈಡ್ಸ್, ಅದಕ್ಕೆ ಸೈಡ್ಸೇ ಇಲ್ಲ, ಅದು ರೌಂಡ್ ಅದು. ಆಮೇಲೆ ಅದು ಇಂಗ್ಲೀಷಲ್ಲಿ ಒಂದೊಂದು ಆಬ್ಜೆಕ್ಟ್ ಆ ಶೇಪ್ಗೆ ಸರಿಯಾಗಿ ಒಂದೊಂದು ಆಬ್ಜೆಕ್ಟ್ ಹೇಳೋಕ್ಕೆ ಹೇಳಿ. ಟ್ರಯಾಂಗಲ್ಗೆ, ಸ್ಕ್ವೇರ್ಗೆ, ಸರ್ಕಲ್ಗೆಲ್ಲ. ನೆಕ್ಸ್ಟ್ 4th, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ಸ್. ಈಗ ಜೋರಾಗಿ ಈಗ ಏನು ಮಾಡಬೇಕು, ಲೌಡ್ ಜೋರಾಗಿ ಟಾಕಿಂಗ್ ಲೌಡ್ಲಿ ಐಡೆಂಟಿಫೈ ವಾಟ್ ಇಟ್ ವಾಸ್ ಲೌಡ್. ಆಮೇಲೆ ಇವಾಗ ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಪ್ರೊವೈಡ್ ಆನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡಿ. ಬೈ ಟಾಕಿಂಗ್ ಲೌಡ್ಲಿ ಆ್ಯಂಡ್ ಐಡೆಂಟಿಫೈ ದ್ಯಾಟ್ ಇಟ್ ವಾಸ್ ಲೌಡ್. ಜೋರಾಗಿ ಹೇಳಿ ಅಂತ ಹೇಳ್ಬೇಕು. ಮಕ್ಕಳು ಹೇಳಿದಾಗ ಇಟ್ ಈಸ್ ಲೌಡ್, ದೆನ್ ಟಾಕ್ ಲೌಡರ್. ಇನ್ನು ಸ್ವಲ್ಪ ಜೋರಾಗಿ ಹೇಳಿ, ಅದು ಲೌಡರ್. ಆಮೇಲೆ ಇನ್ನು ಜೋರಾಗಿ ಹೇಳಿ ಅಂತ ಹೇಳಿದಾಗ ಲೌಡೆಸ್ಟ್ ಅಂತ ಹೇಳಿಬಿಟ್ಟು ಆ ಥರ ಮಕ್ಕಳಿಗೆ 3 ಥರ ಇದರದ್ದು ಇಂಟ್ರಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಸ್ವಲ್ಪ ಕಮ್ಮಿ, ಆಮೇಲೆ ಅದು ಹೆಸರೆಲ್ಲ ಹೇಳೋದು ಬೇಡ. ಪಾಸಿಟಿವ್, ಸೂಪರ್ಲೇಟಿವ್, ಕಂಪ್ಯಾರಿಟಿವ್ ಅದೆಲ್ಲ ಹೇಳೋದು ಬೇಡ. ನೆಕ್ಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ಬನ್ನಿ. ಸ್ಟೂಡೆಂಟ್ ಡಿಸ್ಕಸ್ ವಾಟ್ ದೇ ಸಿ ಇನ್ ದ ಕಾರ್ಡಲ್ಲಿ ಏನೇನು ನೋಡ್ತಾರೆ ಡಿಸ್ಕಸ್ ಮಾಡಿಬಿಟ್ಟು ಸ್ಟೂಡೆಂಟ್ಸ್ ವಾಟ್ ದೇ ಸಿ ಇನ್ ದ ಕಾರ್ಡ್ ಏನು ನೋಡ್ತಾರೆ ಅವರು. ಎಕ್ಸಾಂಪಲ್, ಇನ್ ಎ ಕಾರ್ಡ್ ದೇ ಸಿ 3 ರೆಡ್ ಸರ್ಕಲ್ಸ್. 3 ಸರ್ಕಲ್ಸ್ ನೋಡ್ತಾರಲ್ವಾ, ಒಂದು ಸ್ಮಾಲು, ಒಂದು ಮೀಡಿಯಮ್ಮು, ಇನ್ನೊಂದು ಬಿಗ್ಗು. ಸೊ ರೆಡ್ ಸರ್ಕಲ್ ಈಸ್ ಬಿಗ್,
ದಿಸ್ ಒನ್ ಈಸ್ ಬಿಗ್ಗರ್ ದ್ಯಾನ್ ದಿಸ್, ಪಕ್ಕದ್ದು ತೋರಿಸ್ಕೊಂಡು. ಆ್ಯಂಡ್ ದಿಸ್ ಈಸ್ ದ ಬಿಗ್ಗೆಸ್ಟ್, ಅದ್ರ ಪಕ್ಕದ್ದು ತುಂಬ ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ಅಂತ ಹೇಳಿ ರಿಪೀಟ್ ಮಾಡಿಸಿ. ಆಮೇಲೆ ಬೈ ಆ್ಯಡಿಂಗ್ ಇ ಆರ್, ನೋಡಿ ಎರಡನೇದಕ್ಕೆ ಇ ಆರ್ ಅಂತ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಶೋ ಒನ್ ದಟ್ ಎಲ್ಲದಕ್ಕಿಂತ ಜಾಸ್ತಿ ಇರೋದನ್ನ ಇಯೆಸ್ಟ್ ಜಾಯಿನ್ ಮಾಡಿ ನಾವು ಬಿಗ್ಗೆಸ್ಟ್ ಅಂತ ಹೇಳ್ತೀವಿ. ಬಿಗ್ಗರ್ ಬಿಗ್ಗೆಸ್ಟ್, ಲಾರ್ಜೆಸ್ಟ್, ಈ ಥರ ಸೈಜ್ಗಳು ಹೇಳ್ತೀವಿ ಅಂತ ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ 2, 3 ಸರ್ಕಲ್ಸ್. ಆಮೇಲೆ ವಿಚ್ ಈಸ್ ಅದೇ ಸರ್ಕಲ್ಸ್ ಯೂಸ್ ಮಾಡಿ ವಿಚ್ ಈಸ್ ಸ್ಮಾಲರ್, ವಿಚ್ ಈಸ್ ದ ಸ್ಮಾಲರ್, ವಿಚ್ ಈಸ್ ಸ್ಮಾಲೆಸ್ಟ್, ಇದನ್ನೆಲ್ಲ ಎಕ್ಸ್ಪ್ಲೇನ್. ಇದು ಡಿಸ್ಕ್ರಿಪ್ಟಿವ್ ವರ್ಡ್ಸ್ ಅಂತ ಹೇಳಿ, ಅಂದರೆ ಡಿಸ್ಕ್ರೈಬ್ ಮಾಡ್ತಾಯಿದ್ದೋ ಅದು ಹೇಗಿದೆ ಕಂಪೇರ್ ಮಾಡಿ ವರ್ಡ್ಸ್ ಯೂಸ್ ಮಾಡಿ ನಾವು ಇ ಆರ್ ಹಾಕಿ ವರ್ಡ್ಸ್ನ ಯೂಸ್ ಮಾಡಿ ನಾವು ಕಂಪೇರ್ ಮಾಡಿ ಹೇಳ್ತೀವಿ. ಇದಕ್ಕೆ ಡಿಸ್ಕ್ರೈಬ್ ಮಾಡ್ತಾಯಿದ್ದೀವಿ. ಡಿಸ್ಕ್ರಿಪ್ಟಿವ್ ವರ್ಡ್ಸ್, ಫ್ಯಾಟರ್ ಫ್ಯಾಟೆಸ್ಟ್, ಹಾಟರ್ ಹಾಟೆಸ್ಟ್, ಅದು ಅಂತ ಹೇಳಿ ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು. 3 ಚಿಲ್ಡ್ರನ್ನ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಅದರಲ್ಲಿ 3ರಲ್ಲಿ ಟಾಲ್ ಯಾರು, ಅದಕ್ಕಿಂತ ಸ್ವಲ್ಪ ಟಾಲ್ ಯಾರು, ಅದಕ್ಕಿಂತ ಇನ್ನೊಬ್ಬರು ಟಾಲರ್ ಟಾಲೆಸ್ಟ್, ಈ ಥರ 3 ಜನದ್ದು. ಆಮೇಲೆ ಸ್ಕೂಟರ್ ಈಸ್ ಫಾಸ್ಟ್ ಅಲ್ವಾ, ಟ್ರೈನ್ ಅದಕ್ಕಿಂತ ಫಾಸ್ಟರ್. ಆ್ಯಂಡ್ ಏರೋಪ್ಲೇನ್ ಈಸ್ ಫಾಸ್ಟೆಸ್ಟ್, ಮಕ್ಕಳು ಹೇಳಬೇಕು ಅಲ್ವಾ, ಈಗ ಅರ್ಥ ಆಯ್ತಾ ಅಂತ ಹೇಳಿ. ಆಮೇಲೆ ಸ್ಟಾರ್ ಬ್ರೈಟ್, ಮೂನು ಸ್ವಲ್ಪ ಬ್ರೈಟರ್, ಸನ್ನು ಬ್ರೈಟೆಸ್ಟ್ ಎಲ್ಲದಕ್ಕಿಂತ. ಈ ಥರ ಎಕ್ಸಾಂಪಲ್ಸ್ ಕೊಟ್ಕೊಂಡು ಜೀವನದಲ್ಲಿ ಕೊಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಇಲ್ಲಿ ವೀಕ್ 1ಗೆ 25 ನಿಮಿಷ, ಸ್ಟೆಪ್ 1 and 2 ಈ ಥರ. ಸೆಕೆಂಡ್ ವೀಕಲ್ಲಿ 25 minutes ರಿವಿಷನ್ ಆ್ಯಂಡ್ ಸ್ಟೆಪ್ಸ್ 3. ಥರ್ಡ್ ವೀಕಲ್ಲಿ 25 minutes ರಿವಿಷನ್ ಆ್ಯಂಡ್ ಸ್ಟೆಪ್ 4. ಫೋರ್ತ್ ವೀಕಲ್ಲಿ 25 minutes ಸ್ಟೆಪ್ 5 ಗ್ರಾಮರ್ ಕಾರ್ಡ್ ಆ್ಯಂಡ್ ರಿವಿಷನ್ ಆಫ್ ಆಲ್ ವೊಕ್ಯಾಬ್ಯುಲರಿ ಆ್ಯಂಡ್ ಗ್ರಾಮರ್. ಇಷ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ಈಗ 5th ಕಾರ್ಡ್ ಬನ್ನಿ, ಗ್ರಾಮರ್ ಕಾರ್ಡ್. ದೇ ಆರ್ ಏಬಲ್ ಟು ರಿಕಗ್ನೈಸ್ ಮಾಡೋಕ್ಕೆ ಬರುತ್ತೆ ಅವ್ರಿಗೆ, ಕಲರು, ಶೇಪು, ಆಮೇಲೆ ಕಂಪ್ಯಾರಿಟಿವ್ಸ್, ಬಿಗ್ಗರ್ ಬಿಗ್ಗೆಸ್ಟ್ ಅದೆಲ್ಲ ಹೇಳೋಕ್ಕೆ ಬರುತ್ತೆ ಅಲ್ವಾ. ಸೂಪರ್ಲೇಟಿವ್, ಈ ಡಿಸ್ಕ್ರೈಬ್, ಈ ಅಡ್ಜೆಕ್ಟಿವ್, ಇದನ್ನು ಅಡ್ಜೆಕ್ಟಿವ್ಸ್ ಅಡ್ವರ್ಬ್ಸ್ ಅಂತ ಕರಿತೀವಿ ಅಂತ ಹೇಳಬೇಕು ಅಂತ ಅಷ್ಟೇ. ಈಗ ಗ್ರಾಮರ್ ಕಾರ್ಡ್ ತೊಗೊಂಡ್ಬರ್ಬೇಕು. ಸ್ಟೂಡೆಂಟ್ಸ್ ಸಿಟಿನ ಸೆಮಿ ಸರ್ಕಲಲ್ಲಿ ಕೂತ್ಕೋತಾರೆ. ವೇರಿಯಸ್ ಪಿಕ್ಚರ್ಸ್ ಕಾರ್ಡಲ್ಲಿ ಇರೋದೆಲ್ಲ ತೋರಿಸ್ಕೊಂಡು ಸ್ಟೂಡೆಂಟ್ಸ್ನ ಅದನ್ನು ನೇಮ್ ಮಾಡೋಕ್ಕೆ, ಹೆಸರು ಹೇಳೋಕ್ಕೆ, ನೇಮ್ ದೇಮ್ ಅಂತ ಹೇಳ್ಬಿಟ್ಟು ಯೂಸಿಂಗ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ಸ್ ಅಂತ ಹೇಳಬೇಕು. ಒಂದು ಕಂಪ್ಯಾರಿಟಿವ್ ಅಂದರೆ ಎರಡನೇದು, ಸೂಪರ್ಲೇಟಿವ್ ಜಾಸ್ತಿ ದೊಡ್ಡದು, ಇದು ಯೂಸ್ ಮಾಡ್ಕೊಂಡು ಹೇಳಿ. ಇ ಆರ್ ಇಯೆಸ್ಟು ಅಂತೆಲ್ಲ ಹೇಳ್ಬಿಟ್ಟು ಹೇಳಿ. ಅದು ಎನ್ಶೂರ್ ದ ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಆಲ್ ದ ವರ್ಡ್ಸ್. ಅವಾಗ ಅಲ್ಲಿಗೆ ಅವ್ರಿಗೆ ಅರ್ಥ ಆಗುತ್ತೆ ಎಲ್ಲ. ಸ್ಪೀಡೆಸ್ಟ್, ಹೈಟೆಸ್ಟ್, ಲೆಂತ್, ಆ ಥರ. ಶೇಪ್ಸು, ಕಂಪ್ಯಾರಿಟಿವ್, ಸೂಪರ್ಲೇಟಿವ್, ಸೈಜು, ಶೇಪೆಸ್ಟ್